ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ತಮಿಳ್ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಮತ್ತೇಕೆ ತಡ? ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ನಮ್ಮ ಅಮ್ಮನೇ ರೆಡಿ ಮಾಡಿದ್ರು. ನೀರು ದೋಸೆ, ಕಾಯಿ ಚಟ್ನಿ, ಪಲ್ಯ. ಮಕ್ಕಳಿಗೆ ಇಬ್ರಿಗೂ ತಿಂಡಿ ಕೊಟ್ಟು ಅವ್ರಿಗೆ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ದುರ್ಗಕ್ಕೆ ಮದುವೆ ಇತ್ತು, ಹಾಗಾಗಿ ಹೋಗಿದ್ವಿ. ಮದುವೆ ಫಂಕ್ಷನ್ ಮುಗಿದ್ಮೇಲೆ ದುರ್ಗಾದ ಮುರುಘಾ ಮಠಕ್ಕೆ ಫ್ಯಾಮಿಲಿ ಸಮೇತ ಎಂಟ್ರಿ ಆದ್ವಿ. ನೋಡಿ ಇಷ್ಟು ಜನ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಸೇರಿದೀವಿ ಅಂತ ಅಲ್ಲಿ ನಿಯರ್ ಬೈ ಇದೆ ಅಂತ ದುರ್ಗಾದಲ್ಲಿ ಮುರುಘಾ ಮಠಕ್ಕೆ ಹೋಗಿದ್ವಿ. ನೋಡಿ ಎಷ್ಟು ದೊಡ್ಡ ಪಾರ್ಕು, ತುಂಬಾ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ಮಾಡ್ಬೋದು, ಚೆನ್ನಾಗಿರುತ್ತೆ ನೋಡಕ್ಕೆ. ಸೊ ತುಂಬಾ ಖುಷಿ ಆಗುತ್ತೆ ಫ್ಯಾಮಿಲಿ ಸಮೇತ ಅಥವಾ ಫ್ರೆಂಡ್ಸ್ ಜೊತೆ ಹೋಗಿ ಒನ್ ಡೇ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು. ಇದು ಆದಿ ಮಾನವರ ಜನಜೀವನ ಹೇಗಿತ್ತು ಅಂತ ಅಲ್ಲಿ ಗೊಂಬೆಗಳ ಮೂಲಕ ಕೆತ್ತನೆ ಮಾಡಿ ಅವರ ಜೀವನ ಶೈಲಿ ಹೇಗಿತ್ತು ಅಂತ ನಮಗೆ ಅರ್ಥ ಮಾಡಿಸಿದ್ದಾರೆ. ಅವ್ರು ಯಾವ ರೀತಿ ಬೇಟೆ ಆಡ್ತಿದ್ರು, ಯಾವ ರೀತಿ ಪ್ರಾಣಿಗಳನ್ನ ಬೇಟೆಯಾಡಿ ಮಾಂಸಗಳನ್ನ ಹೇಗೆ ತಿಂತಾ ಇದ್ರು, ಅವರ ಜೀವನ ಶೈಲಿ ಹೇಗಿತ್ತು ಅಂತ ಈ ಮೂಲಕ ತೋರಿಸಿದ್ದಾರೆ. ಇದು ಆಧುನಿಕ ಮಾನವನ ನಾಗರಿಕತೆಯ ಜನಜೀವನದ್ದು, ಅವರ ಜೀವನ ಶೈಲಿ ಹೇಗಿತ್ತು ಅಂತ ಇಲ್ಲಿ ತೋರಿಸಿದ್ದಾರೆ. ಅಂದ್ರೆ ಮುಂಚೆ ಎಲ್ಲನ ಕತ್ತೆಗಳ ಮೇಲೆ ಕುತ್ಕೊಂಡು ಹೋಗೋದು, ಅವರ ಜೀವನ ಶೈಲಿ ಹೇಗೆಲ್ಲ ಬದಲಾಯಿತು ಅಂತ ತೋರಿಸಿದ್ದಾರೆ. ಅಂದ್ರೆ ಆದಿ ಮಾನವರಿಂದ ನಾಗರಿಕತೆಗೆ ಹೇಗೆ ಬಂತು ಅಂತ ನೋಡ್ತಾ ಇರ್ಬೋದು. ಅಲ್ಲೆಲ್ಲನ ಹೇಗೆ ಜೀವನ ಶೈಲಿ ಇತ್ತು ಅವ್ರದ್ದು ಅಂತ. ಇದು ಬ್ರಿಟಿಷ್ ಅವ್ರದ್ದು. ಆಮೇಲೆ ಆದಿ ಮಾನವರು ಅವರು ಹೇಗ್ ಪ್ರಾಣಿಗಳನ್ನ ಸಾಕ್ತಾ ಇದ್ರು ಅಂತ ತೋರಿಸಿದ್ದಾರೆ. ಎಷ್ಟೋ ಮಹರ್ಷಿಗಳನ್ನ, ಕವಿಗಳನ್ನ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಹಳ್ಳಿಯಲ್ಲಿ ಯಾವ ರೀತಿ ಮಕ್ಕಳು ಹಳ್ಳಿ ಕಟ್ಟೆಯಲ್ಲಿ ಯಾವ ರೀತಿ ಜನಜೀವನ ಇತ್ತು ಅದನ್ನ ಕೂಡ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಕ್ರಿಶ್ಚಿಯನ್ಸ್ ಧರ್ಮದ ಏಸುದು, ಆಮೇಲೆ ಮುಸ್ಲಿಮ್ಸ್ ಎಲ್ಲನ ಹೇಗೆ ಅಲ್ಲನ ಪ್ರಾರ್ಥನೆ ಮಾಡೋದು. ಇಲ್ಲಿ ಕೂಡ ಬುದ್ಧನ ಪ್ರತಿಮೆ ಇದೆ. ಬುದ್ಧನ ಶತಮಾನದಲ್ಲಿ ಹೇಗೆಲ್ಲ ಅಲ್ಲಿ ಭಕ್ತಾದಿಗಳು ಬರ್ತಾ ಇದ್ರು ಅಂತ. ಆಮೇಲೆ ಮಹಾವೀರನ ಪ್ರತಿಭೆ ಇದೆ, ಅದು ಕೂಡ ಅವರ ಜೀವನ ಶೈಲಿ ಹೇಗಿತ್ತು ಅಂತ. ಇಲ್ಲಿ ನಮ್ಮ ಧ್ವಜದ ಲಾಂಛನ ಇದೆ, ಮತ್ತೆ ಇಲ್ಲಿ ಒಂದು ಆನೆದಿತ್ತು. ಹೀಗೆ ಸುಮಾರಷ್ಟು ಅವರು ಗೊಂಬೆಗಳನ್ನ ಕೆತ್ತನೆ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ಅವರ ಜೀವನ ಶೈಲಿ ಹೇಗಿತ್ತು ಅಂತ ಬಿಂಬಿಸಿದ್ದಾರೆ. ನಿಜಕ್ಕೂ ತುಂಬಾ ಅರ್ಥಪೂರ್ಣವಾಗಿದೆ. ಈ ಪಾರ್ಕಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯಾರೆಲ್ಲ ಈ ಪಾರ್ಕ್ ನೋಡಿದ್ದೀರಾ, ದುರ್ಗದಲ್ಲಿ ಮುರುಘಾ ಮಠ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ತರ ತುಂಬಾ ಇದು ನೋಡೋಕೆ. ಸುಮಾರು 11 ಗಂಟೆಗೆ ನಾವು ಪಾರ್ಕಿಗೆ ಎಂಟ್ರಿ ಆಗಿದ್ದು. ನಾವು ಮಧ್ಯಾಹ್ನ 2 ಗಂಟೆ ತನಕ ಸ್ವಲ್ಪ ನೋಡ್ಕೊಂಡು ಬಂದ್ವಿ. ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಯಾವ್ದು ನೋಡ್ತೀಯಾ ಯಾವ್ದು ಬಿಡ್ತೀಯಾ ಅನ್ನೋ ಒಂದು ಫೀಲ್ ಕೊಡುತ್ತೆ ಅಲ್ಲಿಗೋದ್ರೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಮತ್ತೆ ಇಲ್ಲೊಂದು ಮದುವೆ ಸಂಭ್ರಮದ್ದು ವಿಗ್ರಹಗಳು ಇದ್ವು, ಅಂದ್ರೆ ಕೆತ್ತನೆ ಮಾಡಿದ್ರು ಎಲ್ಲನ ಕುಟುಂಬ ಸಮೇತ. ನೋಡ್ತಾ ಇದ್ದೀರಲ್ಲ ಹಿಂದೆ ಕಾಣುತ್ತೆ, ಅದು ಫ್ಯಾಮಿಲಿ ಸಮೇತ ಒಂದು ಫೋಟೋ ಹೊಡೆಸ್ಕೊಂಡ್ವಿ ಅಲ್ಲಿ. ಮತ್ತೆ ಇದೆಲ್ಲ ನೋಡ್ತಾ ಇದ್ದೀರಾ ಹೇಗೆಲ್ಲ ಜೀವನ ಶೈಲಿ ರಾಜರ ಕಾಲದಾಗೆ ಆಗಿರ್ಬೋದು, ಆಮೇಲೆ ಆದಿ ಮಾನವರದಾಗಿರ್ಬೋದು, ನಾಗರಿಕತೆ ಜೀವನ ಆಗಿರ್ಬೋದು, ಅಥವಾ ಹೀಗೆ ಪ್ರತಿ ಒಂದು ಕೂಡ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಅವ್ರದ್ದು ಕೆತ್ತನೆ ಮಾಡಿದ್ದಾರೆ. ಮತ್ತೆ ಇದು ಹಳ್ಳಿ ಶೈಲಿಯಲ್ಲಿ ಹೇಗೆ ಹಳ್ಳಿ ಜೀವನ ಅಂತ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಹೈದರಾಳಿ ವಿಗ್ರಹ ಇದೆ. ಮತ್ತೆ ಇಲ್ಲಿ ಪಾರ್ಕ್ ಅಲ್ಲಿ ಹೇಗೆ ಎಲ್ಲ ಆಟ ಆಡ್ತಿದ್ದಾರೆ ಅಂತ. ಇಲ್ಲೊಂದು ಪ್ರಾಣಿ ಲೋಕ ಇದೆ ಇದ್ರಲ್ಲೇನೆ, ಅಂದ್ರೆ ಗೊಂಬೆಗಳ ಮೂಲಕ ಕೆತ್ತನೆ ಮಾಡಿದ್ದಾರೆ. ಸೊ ಅದು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ.
ಸೊ ಆಮೇಲೆ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ಮತ್ತೆ ನಾವು ಆ ಪಾರ್ಕ್ ನೋಡೋಕೆ ಕಂಟಿನ್ಯೂ ಮಾಡಿದ್ವಿ. ನೋಡ್ತಾ ಇದ್ರಲ್ಲ. ಮತ್ತೆ ಇಲ್ಲಾಸಿ ಒಂದು ಸೇತುವೆ ತರ ಮಾಡಿದ್ದಾರೆ. ಅಲ್ಲಿ ನೀರಿತ್ತು. ಮತ್ತೆ ಎಲ್ಲರೂ ಒಂದು ಫೋಟೋ ಹೊಡ್ಕೊಂಡು ತುಂಬಾ ಸುಸ್ತಾಗಿದೆ ಅಂತ ಅಲ್ಲಿ ಹೋಗಿ ಐಸ್ ಕ್ರೀಮು, ಪಾಪ್ಕಾರ್ನು ಏನ್ ಬೇಕೋ ಎಲ್ಲ ತಗೊಂಡು ತಿಂದು ಅಲ್ಲೇ ಫುಡ್ ಚಾಟ್ ಅಲ್ಲಿ ಮತ್ತೆ ಅಲ್ಲಿ ಮಕ್ಕಳಿಗೆ ಮತ್ತೆ ದೊಡ್ಡವರೆಲ್ಲ ಗೇಮ್ಸ್ ಆಡಕ್ಕೆ ಅಲ್ಲಿ ಡ್ಯಾಶಿಂಗ್ ಕಾರ್ ಇದೆ. ಸೊ ಇಲ್ಲಿ ಒಂದು 100 ರುಪೀಸ್ ಒಬ್ರಿಗೆ ಟಿಕೆಟು. ಸೊ ಇಲ್ಲಿ ಎಲ್ಲಾನ ನಾನು, ನನ್ನ ತಮ್ಮ, ನನ್ನ ತಮ್ಮನ ಮನೆಯವರು, ನನ್ನ ತಂಗಿ 4 ಜನ ನಾವು ಅಲ್ಲಿ ಡ್ಯಾಶಿಂಗ್ ಕಾರ್ ಆಡಿದ್ವಿ. ಮತ್ತೆ ಬೋಟ್ ಆಡೋಣ ಅಂತ ನನ್ನ ತಂಗಿ ಹೇಳಿದ್ಲು. ಹಾಗಾಗಿ ಇಲ್ಲೂ ಕೂಡ ನಾವು 4 ಜನ ಮತ್ತೆ ಇನ್ನೊಬ್ರು ನಮ್ಮ ಚಿಕ್ಕಮ್ಮನ ಸೊಸೆ ಅವರು ಹೋದ್ರು. ಒಟ್ಟು ನಾವೊಂದು 6 ಜನ ಇಲ್ಲಿ ಬೋಟ್ ಇಂದೆಲ್ಲ ಇದನ್ನ ಮಾಡ್ಕೊಂಡ್ ಬಂದ್ವಿ. ಇಲ್ಲೂ ಕೂಡ ಒಬ್ರಿಗೆ ಟಿಕೆಟ್ 100 ರುಪೀಸ್. ಇವರು ಯಾರಂದ್ರೆ ಪಾಪುನ ಎತ್ಕೊಂಡಿರೋದು ನಮ್ಮ ತಮ್ಮನ ಮಗಳು, ಇವಳು ನನ್ನ ತಂಗಿ. ನಾನು ನನ್ನ ತಂಗಿ ಒಂದು ಬೋಟಲ್ಲಿ ಕುಂತಿದ್ವಿ. ಎಲ್ಲ ಮುಗಿದಾದ್ಮೇಲೆ ಮತ್ತೆ ಕಾಂಕ್ರೋಚ್ ಜಂಪ್ ಆಡೋಣ ಅಂತ ನಾನು, ನನ್ನ ತಂಗಿ, ನನ್ನ ತಮ್ಮರ ಮನೆಯವರು ಅಂದ್ರೆ ದಿವ್ಯಾ ಮೂವರು ಬಂದ್ವಿ. ಕಾಂಕ್ರೋಚ್ ಜಂಪ್ ಕುಂತು ಸಖತ್ತು ಖುಷಿ ಕೊಡ್ತು. ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲೂ ಅಷ್ಟೇ ಟಿಕೆಟಿಗೆ 70 ರುಪೀಸ್ ಏನೋ ಇದೆ. ನಮ್ಮ ಮೂವರೇ ಆಟ ಆಡಿದ್ದು ಇದು. ಮತ್ತೆ ಅಲ್ಲಿ ಒಂದು ಎಲ್ಲ ಆಟ ಆಡಿ ಅದನ್ನ ಮುಗಿಸ್ಕೊಂಡು ಮತ್ತೆ ಆಡಮಲ್ಲೇಶ್ವರಕ್ಕೆ ಬಂದ್ವಿ. ಆಡಮಲ್ಲೇಶ್ವರಕ್ಕೆ ಬಂದಾಗ ಅಲ್ಲೇ ಸಾಯಂಕಾಲ 5 ಗಂಟೆ ಆಗಿತ್ತು. ಅಲ್ಲೇ ಕ್ಲೋಸ್ ಮಾಡೋ ಟೈಮು. ಬಟ್ ಬೇಗ ಬೇಗ ಟಿಕೆಟ್ ತಗೊಂಡು ಹೋಗೋಣ ನೋಡೋಣ ಅಂತ ಹೋದ್ವಿ ಎಲ್ಲನ. ನೋಡ್ತಾ ಇದ್ದೀರಾ ಅಲ್ಲೆಲ್ಲ ಜಿಂಕೆ ಕಾಣ್ತಾ ಇದಾವೆ. ಇಲ್ಲಿ ಜಿಂಕೆ, ಕರಡಿ, ಆಮೇಲೆ ಚಿರತೆ ಎಲ್ಲ ಇತ್ತು. ಆದ್ರೆ ಕೆಲವೊಂದು ಕಾಣಿಸ್ಕೊಂಡಿಲ್ಲ, ಅಲ್ಲೇ ಟೈಮ್ ಆಗಿತ್ತು ಅಂತ. ಮತ್ತೆ ಇಲ್ಲಿ ಆಮೇಲೆ ಪಕ್ಷಿಗಳು ಇದ್ದಿದ್ದಕ್ಕೆ ಬಂದ್ವಿ. ಅಲ್ಲೂ ಕೂಡ ಎಲ್ಲಾ ತರದ ಪಕ್ಷಿಗಳು ನೋಡಿದ್ವಿ. ಪ್ಯಾರಟ್ ಅಂದ್ರೆ ಗಿಳಿಗಳು ಆಗಿರ್ಬೋದು, ಆಮೇಲೆ ಪಿಕಾಕು, ಮೊಲಗಳು, ಆಮೇಲೆ ಆಮೆ, ಇನ್ನೂ ಎಷ್ಟು ವಿಧದ ಪಕ್ಷಿಗಳು ಕೂಡ ಇದ್ವು. ಇದೆಲ್ಲ ನೋಡಿದ್ವಿ. ನೋಡುವಷ್ಟೊತ್ತಿಗೆ ತುಂಬಾ ತಡವಾಗಿತ್ತು ಅಲ್ಲೇನೆ. ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಪಿಕಾಕ್ ಇದೆ, ಎಷ್ಟು ಚೆನ್ನಾಗಿ ಅಡ್ಡಾಡ್ತಾ ಇದೆ ಅಂತ ನೋಡಿ. 2 ಇದ್ವು, 2, 3, 5 ಪಿಕಾಕ್ಸ್. ನೋಡಿ ಇಲ್ಲಿ 3 ಆಮೆಗಳು ಇದಾವೆ. ಇಲ್ಲಿ ವೈಟ್ ಕಲರ್ ಮತ್ತೆ ಬ್ಲಾಕ್ ಕಲರ್ದು ಮೊಲಗಳಿದ್ವು. ಅವನ್ನೆಲ್ಲ ನೋಡಿ ಅಲ್ಲೇ ಟೈಮ್ ಆಫ್ ಅಂತ ಹೇಳಿದ್ರು. ಹಾಗಾಗಿ ಅದನ್ನ ನೋಡ್ಕೊಂಡು ಹೊರಗಡೆ ಬಂದ್ವಿ. ಇನ್ನೇನು ಈಗ ಹೋಗ್ತಾ ಇದ್ದೀವಿ ಅಂದ್ರೆ ನನ್ನ ತಂಗಿ ಮನೆಗೆ. ದುರ್ಗದ ಹತ್ರನೇ ಇರೋದು ಮೆತ್ಕೆಪುರ ಅಂತ. ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗಿದ್ವಿ. ಅಲ್ಲಿ ಕಾಫಿ ಕುಡಿದು ಮತ್ತೆ ನಾವು ವಾಪಸ್ ರಿಟರ್ನ್ ಹಿರಿಯೂರಿಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.